ಮೇಲ್ಗಡೆ ದೀಪು ಓಡ್ರು ಗುಡ್ ಮಾರ್ನಿಂಗ್ ಅಕ್ಕ. ಕಣಿ ಸುಬ್ಬು, ಏನೋ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ಕೆ. ನಾವೆಲ್ಲಿದ್ದೀವಂತ ನಿಮ್ಗೆ ಹೆಂಗ್ರ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ, ಹುಡುಕೊಂಡ್ ಬಂದ್ವಿ. ಬಾಗ್ಲು ಹಾಕಿದೆ ಅಲ್ವಾ, ಹೆಂಗ ಒಳಗ್ ಬಂದ್ರಿ? ಕೂಡ ಎತ್ಕೊಂಡು ನೀನೆತ್ತನಕ್ಕೆ ಇವನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಗೆ. ಅದನ್ ಬಿಡು, ಇವತ್ತು ಒಳ್ಳೆ ಕಂಟೆಂಟ್ ಸಿಕ್ತು. ಏನು? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಅಕ್ಕ ಬಾವನ್ ಸ್ಟೋರಿ ಹೇಳ್ತೀನಿ. ಸುಮ್ಮನೆ ಬಾಬಾ, ಡಿಸ್ಟರ್ಬ್ ಮಾಡ್ಬಿಡಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇಬ್ರು ಎದ್ ಬಂದು ಟೆರೆಸ್ ಮಲಗಿದ್ದಾರೆ. ಮಾನ ಮರ್ಯಾದೆ 3 ಕಾಸು ಖರ್ಚಾಗ್ತಿ ಕೊಡು. ಹಾಕ್ಬೇಡಿ ಕಣ್ರ, ಪ್ಲೀಸ್ ಕಣ್ರ, ಹಾಕ್ಬೇಡ್ರೋ. ಲೋ ಗಣಿ, ಅಂಕಲ್ ಹೇಳಿದ್ದು ಅಕ್ಕ ಬಾಬಾ ಎಲ್ಲಿದ್ದಾರೆ ಹುಡುಕಿ ಅಂತ ತಾನೆ? ಮತ್ತೆ ಹೇಳು. ಅಂಕಲ್ ಆಂಟಿ ಮೇಲ್ ಬನ್ನಿ, ಅಕ್ಕ ಬಾಬಾ ಇಲ್ಲೇ ಇದ್ದಾರೆ. ಅವ್ರಿಬ್ರು ಮೇಲಿದಾರಂತೆ ಕಣೆ. ಅಣ್ಣ, ಅವ್ರಿಬ್ರು ಮೇಲೆ ಹೋದ್ರು. ಅಯ್ಯೋ, ಯಾಕಾದ್ರೂ ಒಂದು ಬಾರೆ ನೋಡೋಣ ಮೊದ್ಲು. ಯೋಚನೆ ಮಾಡ್ಕೊಂಡು ನಿದ್ದೆ ಊಟ ಬಿಟ್ಟು ಕೂತ್ಕೊಂಡ್ರೆ ನಿನ್ ಆರೋಗ್ಯ ಏನಾಗಲ್ಲ. ಆರೋಗ್ಯ ಹಾಳಾಗೋಗ್ಲಿ, ಇಲ್ಲಿ ನನ್ನ ಭವಿಷ್ಯನೇ ಕೊಟ್ಟೋಗ್ತಾ ಇದೆ. ನನ್ನ ಕ್ರಿಮಿನಲ್ ರೆಕಾರ್ಡ್ಗಳನ್ನೆಲ್ಲ ಕಳಿಸ್ತಾ ಇದ್ದಾನೆ. ಯಾರೇನು ಇವ್ ನನಗೆ ಯಾಕೆ ಕಳಿಸ್ತಾ ಇದ್ದಾನೆ? ಅವನಾಗೋನೆ ಫೋನ್ ಮಾಡ್ತಾನೆ, ಶಾಕ್ ಕೊಡ್ತಾನೆ, ಕಾಲ್ ಕಟ್ ಮಾಡ್ತಾನೆ, ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೋತಾನೆ. ಅವನ ಮನಸ್ಸಲ್ಲಿ ಏನಿದೆ ನನ್ನ ಕಣ್ಣೆದ್ರಿಗೆ ಬಂದ್ರೆ ನನ್ನ ಮಗನ್ ಮುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅರವಿಂದು, ಸಮಾಧಾನ ಮಾಡ್ಕೋ. ನೀ ಈ ತರ ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ನಿನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಕ್ರಿಮಿನಲ್ ರೆಕಾರ್ಡ್ಸ್ ನಿನಗ್ ಕಳ್ಸಿದಾನೆ ಅಂದ್ರೆ ಅವ್ನು ನಿನಗ್ ಫೋನ್ ಮಾಡೇ ಮಾಡ್ತಾನೆ. ನೋಡ್ತಾ ಇರು. ಫೋನ್ ಮಾಡಿ ಅದ್ ಏನ್ ಹೇಳ್ತಾನೆ ಏನೋ. ಅಲ್ಲ, ನನ್ನ ಪೊಲೀಸ್ ಕೈ ಹಿಡ್ಕೊಟ್ರೆ ಅವಾಗ ನನ್ ಗತಿ. ಅವ್ನು ಪೊಲೀಸ್ ಹಿಡ್ಕೊಡೋ ಹಂಗಾಗಿದ್ರೆ ಈ ರೆಕಾರ್ಡ್ಸ್ ನಿನ್ಗೆ ಯಾಕೆ ಕಳಿಸ್ತಿದ್ದ? ಡೈರೆಕ್ಟ್ ಆಗಿ ಪೊಲೀಸ್ಗೆ ಕೊಡ್ತಿದ್ದ ಅಲ್ವಾ? ಹೌದಲ್ವಾ? ನೀವು ಹೇಳ್ತಾರೆ ಸರಿಯಾಗಿದೆ. ನಿನಗೆ ಈ ರೆಕಾರ್ಡ್ಸ್ ಎಲ್ಲ ಕಳ್ಸಿದಾನೆ ಅಂದ್ರೆ ಅವನಿಗೆ ನಿನ್ನಿಂದ ಏನೋ ಕೆಲ್ಸ ಆಗ್ಬೇಕು, ಅಥವಾ ನಿನ್ನನ್ನು ಬಳಸ್ಕೊಂಡು ಏನೋ ಮಾಡಕ್ ಹೊರಟಿದ್ದಾನೆ. ಇದನ್ನ ನೋಡಿದ್ಮೇಲೆ ಹಿಂಗೆ ಹೇಳಿದ್ರೆ ಹೆಂಗೋ? ಹೌದು, ಗೊತ್ತೋ ಗೊತ್ತಿಲ್ಲದೇನೋ ಮಾತಾಡ್ತಾ ನಿದ್ದೆ ಜಾರಿ ಇರ್ತಾರೆ. ಅದನ್ನ ಚೋಟು ಮೋಟು ಫೋಟೋ ಹಿಡಿದು ಕಳಿಸಿದ್ದಾರೆ. ಯಾಕಂದ್ರೆ ಅವರಿಬ್ರು ಅನ್ಯೋನ್ಯವಾಗಿಲ್ಲ ಕಣೋ. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಭಾವನಿಗೆ ನನ್ನ ತಂಗಿ ಮೇಲೆ ಯಾವ ಪ್ರೀತಿನೂ ಇಲ್ಲ. ನನ್ನ ತಂಗಿ ಆ ಮನೆಯಲ್ಲಿ ಕೆಲಸದವಳಾಗಿದ್ದಾಳೆ. ಅಲ್ಲ ಕಣೋ, ನಿನ್ ಕಣ್ಮುಂದೆ ಇಷ್ಟೆಲ್ಲ ಆದ್ರೂ ಇಬ್ರು ಒಂದು ಮಾತು ಕೇಳ್ದಂಗೆ ಬಂದಿದ್ದಿಲ್ಲ. ಯಾಕೆ? ಅವ್ರಿಬ್ರ ಬಗ್ಗೆ ಏನಾದರೂ ಗೊತ್ತಾದ್ರೆ ಮನೇಲಿರೋರೆಲ್ಲ ನೊಂದ್ಕೋತಾರೆ ಕಣೋ. ಈಗಾಗಲೇ ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿಗೂ ಕೊರಗ್ತಾ ಇದ್ದೀನಿ. ಅಂಥದ್ರಲ್ಲಿ ಕೋಪದಲ್ಲಿ ಏನಾದ್ರು ನಿರ್ಧಾರ ತಗೊಂಡಿದ್ರೆ ಹಾಳಾಗ್ತಾ ಇದ್ದು ನನ್ನ ತಂಗಿ ಜೀವನ. ಅದಕ್ಕೆ ಅವತ್ತು ನಮ್ಮ ಭಾವನ ಮುಂದೆ ಮಚ್ಚಿಡ್ದು ಮದುವೆ ಮಾಡಿಸಿದವನು ಇವತ್ತು ಅವ್ರ ಮುಂದೆ ಮಂಡಿ ಊರಿದೆ. ಎಷ್ಟೇ ಕೋಪ ಬಂದರೂ ತಡ್ಕೊಂಡು ಸುಮ್ಮನೆ ಬಂದೆ. ಯಾಕಂದ್ರೆ ನನ್ನ ಪರಿಸ್ಥಿತಿ ನನ್ನ ತಂಗಿಗೆ ಬರಬಾರ್ದು. ಮಗ, ದೀಪು ಹತ್ರ ಹೋಗಿ ನೀನೇ ಒಂದ್ಸಲ ಮಾತಾಡ್ ನೋಡು. ನಾನು ಮದುವೆ ಆಗಿ 40 ವರ್ಷ, ನನ್ನ ಹೆಂಡತಿನೂ ಹೀಗೆ ನನಗೆ ಕಾಟ ಕೊಡ್ತಾ ಇದ್ಲು. ಈಗ ನಿಮಗೆ ನಿಮ್ಮ ಹೆಂಡತಿ ದೀಪ ನನಗೆ ಮಗಳಾದ್ರು ನಿಮಗೆ ಹೆಂಡತಿ ಅಲ್ವಾ?
ದೀಪ ಮಗಳಾಗಿ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೆಂಡತಿಯಾಗಿ ಹೇಗೆ ಅಂತ ನೀವೇ ಹೇಳಬೇಕು. ಇವತ್ತೇ ಬಿಟ್ಟು ಹೋಗೋರ್ ಬಗ್ಗೆ ಏನಂತ ಹೇಳಿ? ಗೊತ್ತಲ್ಲ, ಅಳಿಯಂದ್ರು ಸಂಕೋಚ ಪಟ್ಕೋತಾ ಇದ್ದಾರೆ. ಅಳಿಯಂದ್ರೆ ಸಂಕೋಚ ಪಟ್ಕೋಬಾರ್ದು. ಇವಳ್ದೇನಾದ್ರೂ ತಪ್ಪಿದ್ರೆ ಹೇಳಿ, ಬೈದು ಬುದ್ಧಿ ಹೇಳ್ತೀನಿ. ಅಳಿಯಂದ್ರೆ ಈ ಸಮಯದಲ್ಲಂತೂ ಸಂಕೋಚ ಪಟ್ಕೊಳ್ಳೇಬಾರ್ದು. ಆಮೇಲೆ ಹೆಂಡತಿರು ಹೇಳಿದ ಮಾತು ಕೇಳಲ್ಲ. ಇದು ನನ್ನ ಅನುಭವದ ಮಾತು. ಹೌದು, ನಿಮ್ಮ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮುಗಿತಮ್ಮ ದೀಪ? ಅಳಿಯಂದ್ರೆ ಒಂದು 10-15 ನಿಮಿಷ ಹಾಗೇ ಸುಮ್ಮನೆ ಬಿಸಿಲಲ್ಲಿ ಕೂತ್ಬಿಡಿ. ಅಳಿಯಂದ್ರೆ ನೀರು ಹದವಾ ಕಾದಿದೆ. ಲೇ ದೀಪ, ಆ ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಮೈ ತಿಕ್ಕಿ ಸ್ನಾನ ಮಾಡ್ಸು. ಅಣ್ಣ ಅತ್ಗೆ ನೀವ್ ನಿಂತ್ಕೊಂಡು ಏನ್ ನೋಡ್ತಿದ್ದೀರಾ? ಬನ್ನಿ, ಒಳಗಡೆ ಸ್ನಾನ ಮಾಡಿಸ್ತೀನಿ ನಡಿ. ಸ್ನಾನ ಮಾಡಿಸೋದೆಲ್ಲ ಬೇಡ, ನಾನು ಬಚ್ಚಲು ಮನೇಲಿ ಮಾಡ್ಕೊಳ್ತೀನಿ.